ವಾರಿಧಿ ಶಯನ ಮುರಹರ ಬಹುತಯಿತಕರ ಧುರಿತ ಹರ ಪುರ ವಾರಿಧಿ ಶಯನ ಮುರಹರ ಬಹುತಯಿತಕರ ಧುರಿತ ಹರ ಪುರ ವಾರಿಧಿ ಶಯನ ಮುರಹರ ವೇದವನು ಪೊರೆಧಿ ಭುವಿಯಲಿ ಸಾಧಿಸಿದೆ ತನು ಜಾತಿ ಪರರ ವೇದವನು ಪೊರೆಧಿ ಭುವಿಯಲಿ ಸಾಧಿಸಿದೆ ತನು ಜಾತಿ ಪರರ ಮುದದಿ ಮುಕುತಿಯ ಪದವನೆಸಗೋ ಮುದದಿ ಮುಕುತಿಯ ಪದವನೆಸಗೋ ಸುರಮಲ ಸುರ ಶಿರ ಧರಿಸು ವಿಮಲ ವಾರಿಧಿ ಶಯನ ಮುರಹರ ಬಹುತಯಿತಕರ ಧುರಿತ ಹರ ಪುರ ವಾರಿಧಿ ಶಯನ ಮುರಹರ ವೇದವನ್ನು ಪೊರೆಧಿ ಭುವಿ ಪುರಮಸನಕಾನಂದನನು ಹೊರೆಯೊಬ್ಬ ಪುತರ ಮೊರೆಯನು ಪುರಮಸನಕಾನಂದನನು ದುರದೊಳತಿಯಿತವೆಸಗಲು ಕರುಣದಲ್ಲಿ ಸಮ್ಮತಿಸಿದೆ ದುರದೊಳತಿಯಿತವೆಸಗಲು ಕರುಣದಲ್ಲಿ ಸಮ್ಮತಿಸಿದೆ ಪರಮ ಗುಣ ಕರುಣ ಭರಣ ನಳಿನ ಚರಣ ಪರಮ ಗುಣ ಕರುಣ ಮರಣ ನಳಿನ ಚರಣ ಒರೆಲ ಕುಮಿ ಪದಿ ವಿಮಲ ಪಣಿ ಜಯ ಗಗ ಗಮನ ವಾರಿಧಿ ಶಯನ ಮುರಹರ ಭಗುತಯಿತಕರ ಧುರಿತ ಹರ ಪುರ ವಾರಿಧಿ ಶಯನ ಮುರಹರ ವಾರಿಧಿ ಶಯನ ಮುರಹರ ವಾರಿಧಿ ಶಯನ ಮುರಹರ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ ಪಾರ್ಥ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ? ಏನಾಯ್ತು ಸಾತ್ವಿಕಿ? ನನಗೆ ಹೇಳಲು ಬರುವುದಿಲ್ಲ, ನೀನೇ ಅಲ್ಲಿ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಏನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಸುಯೋಧನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುಭವ ರೂಪ ಬಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರು ಸಹಾಯ ಸಹಕಾರ ದೊರಕುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿನ ದರ್ಶನವನ್ನು ಮಾಡಿ
ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನಾವ ಇಚ್ಛೆಯಿಂದಾದಲೂ ಬಾ ಅರ್ಜುನ. ಆದರೆ ಕೃಷ್ಣನು ಈ ಮೋರಿ ನನ್ನ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ, ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಯಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಶ್ರೀ ದೇವಕೀ ಸುತಂ ಮಹಿಮಾ ಗುಣಂ ಘನಮಯ್ಯಂ ಕೃಷ್ಣ ನಾರಾಯಣೋ ಕ್ಷೀರಸಾಗರ ಶಯನೋ ರಮಾ ಕಾಂತೋ ಶ್ರೀ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರೀತಂ ನಮೋ ಕೇಶವ ಕೃಷ್ಣ ಕೃಷ್ಣ ಹೇ ವಾಸುದೇವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ. ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಹೊರೆ ಚೌರಿ ಹರಿ ಸರ್ವದಾ ಕೃಪೆ ತೋರಿ ಭಕ್ತರ ಮರೆ ಆಲಿಸಿ. ಹೊರೆ ಚೌರಿ ಹರಿ ಸರ್ವದಾ ಕೃಪೆ ತೋರಿ ಭಕ್ತರ ಮರೆ ಆಲಿಸಿ. ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ. ಮೌನವ ಕಳೆದು ಮಾನವ ಜೀವನ
ಹಿತ ಬಯಸಿ ಪೊರೆಯೋ ಮುರಹರಿ ಹಿತ ಬಯಸಿ ಪೊರೆಯೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ವಾಸುದೇವ! ಯಾರು? ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ನೀವೀರ್ವರು ಏಕಕಾಲದಲ್ಲಿ ಈ ಮಂದಿರಕ್ಕೆ ಬರಲು ಕಾರಣ? ಕೌರವ ಪಾಂಡವರು ಭೀಕರ ಸಂಗ್ರಾಮ ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಭರದಿಂದ ಸಾಗಿರ್ಪುದೈ ಮಾಧವ ಮಾಧವ ವಹಿಸುವುದು ನೀ ಎನ್ನ ಪಕ್ಷವ ವಹಿಸುವುದು ನೀ ಎನ್ನ ಪಕ್ಷವ ಸಂತಸದಿ ಭರ್ಪುದೈ ಮಾಧವ 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 ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು? ನಿಮಗೂ ಪಾಂಡವರಿಗೂ ಯುದ್ಧವೇ? ಭಾವ, ಇದೆಂತಹ ದುಡುಕಿನ ಕಾರ್ಯ ಭಾವ. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿಮ್ಮ ಕೃಪಾದಿಶು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೂಡದು ಮುಕುಂದ, ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಜನಾರ್ದನ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಭಾವ ನಿನ್ನ ಸಲಹೆ? ಭಾವ ಕೌರವೇಶ್ವರ, ರಾಜ್ಯಗದ್ದುಗೆಯ ಮಹಾರಾಸೆಯಿಂದ ಯುದ್ಧದ ಮಲೇರಿ. ಭಾವ, ರಾಜ್ಯಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಸಮರ್ಥಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ. ಭಾವ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳ ಕಿತ್ತೆಸೆದು
ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ಅವ ಅರ್ಜುನ ಪರಮಾತ್ಮ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿಹಳು ಗಮನಿಸಿದೊಡೆ ಸಮಾಧಾನ ಕಾಮುದು ಗಮನಿಸಿದೊಡೆ ಸಮಾಧಾನ ಕಾಮುದು ಧರಣಿ ನಾರಿಯ ನುವರಿಸಿಹಳು ಧರಣಿ ನಾರಿಯ ನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು ಅವ ಅರ್ಜುನ ಪರಮಾತ್ಮ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ ಅವ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ ಅನುಜರಿಗನ್ಯಾಯ ದೈವುದು ನ್ಯಾಯವೇ ಅವ ಅನುಜರಿಗನ್ಯಾಯ ದೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂಗತಿಗಾದರ್ಶನಾಗೋ ಮುಂದಿನ ಸಂಗತಿಗಾದರ್ಶನಾಗೋ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿಹಳು ಗಮನಿಸಿದೊಡೆ ಸಮಾಧಾನ ಕಾಮುದು ಗಮನಿಸಿದೊಡೆ ಸಮಾಧಾನ ಕಾಮುದು ಧರಣಿ ನಾರೆಯರನು ವರಿಸಿಹಳು ಧರಣಿ ನಾರೆಯರನು ವರಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು ಅನುಸರಿಸು ಭಾವ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ ಕೇವಲ ರಾಜ್ಯದ ಆಸೆಗೋಸ್ಕರ ಬಂಧು ಬಾಂಧವರನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೇಕೆ ನೀವು ಪಾಂಡವರು ಸಹೋದರರಲ್ಲವೇ ನೀವಿರುವರು ಕೂಡಿ ಬಾಳುವುದು ಮೇಲಲ್ಲವೇ ಭಾವ ಜನಾರ್ದನ ಈ ನಿನ್ನ ವಿತರವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಲಿಲ್ಲ ಈಗೇನು ನಮಗೆ ಸಹಾಯ ಮಾಡುವೆಯೋ ಅಥವಾ ಓಹೋ ಮುಂಬರುವ ಅನರ್ಥಗಳನ್ನು ಹೆದರಿಸಲು ನೀನೇ ಸಿದ್ಧನಿರುವಾಗ ಈಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವೆ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ,
ಈ ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಹೆದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ನಿರಾಯುಧನು ನಿಸ್ಸಹಾಯಕನು ಇವನನ್ನು ಕೈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಭಾವ, ನನಗೆ ನಿನ್ನ ಯಾವುದೋ ಅಕ್ಷೋಹಿಣಿ ಸೈನ್ಯವೇ ಇರಲಿ. ಭಲೆ ಭಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಭಲೆ ಕಪಟ ನಾಟಕ ಸೂತ್ರಸಾರಿ, ಭಲೆ ಕೃಷ್ಣ. ಭಾವ, ಬಳಿರೇ ಏನಿದು ಕಣ್ತನ್ನಯ ಕವಡಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುರಾಗಮ ತಾಂಡವ ನೃತ್ಯ ಪ್ರಳಯ ಸಿಂಹನಾಥ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ಕರದೋಳ್ ಆಯುಧಗಳಂ ಧರಿಸದಿರೇ, ರಣಧೋಳ್ ಆಯುಧಗಳಂ ಧರಿಸದಿರೆ, ಹೇಳಿ ಪಾಂಡವರ ಅದೆಂತು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ, ಮುಕುಂದ ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಮುಂಬರುವ ಕುರುಕ್ಷೇತ್ರದ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ? ಅದು ನಿನ್ನ ವಿಚಾರದಲ್ಲಿ. ಈಗ ಆ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಹಾರ್ಯ ಹೊರ್ತದ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯನಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ? ಹಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟಕರಿಗೆ ಮಾರ್ಗಸ್ವಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶುಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಇಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ಪುಣ್ಯವು ಪ್ರತಿಷ್ಠೆಯಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡು, ಪುನಃ ನೋಡುವೆನು. ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದು ನನ್ನ ಕರ್ತವ್ಯ.
ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಮಾತ್ಮ. ಪಾರ್ಥ, ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆನೆಂದು ನಿಮ್ಮ ತವ ಕರುಣೆಯ ಫಲದಿ. ಪರಮಾತ್ಮ ಮಾನ್ಯನಾದೆನೆಂದು ನಿಮ್ಮ ತವ ಕರುಣೆಯ ಫಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಮಾತ್ಮ ಪರಿಪರಿಯ ಪರಿಭವದಿಂದ ದರೆಯಳು ನೊಂದೇವಯ್ಯ ನಾವು. ಪರಿಪರಿಯ ಪರಿಭವದಿಂದ ದರೆಯಳು ನೊಂದೇವಯ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ ಚರಣದೊಳು ಸ್ಥಿರವಾದ ಇಡುವೆ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದೊಳು ಸ್ಥಿರವಾದ ಇಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಮಾತ್ಮ ಕದನದೊಳು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವೆ ನಾವು. ಕದನದೊಳು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವೆ ನಾವು. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಪರಮಾತ್ಮ ಮಾಧವನೆ ನೀ ನನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಮಾನ್ಯನಾದೆನೆಂದು ನಿಮ್ಮ ತವ ಕರುಣೆಯ ಫಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಹೋಗಿ ಬಾ ಪಾರ್ಥ, ನಿನಗೆ ಮಂಗಳವಾಗಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ ಮದ್ದೋನೆಯ ಬಲವುಳ್ಳ ನನ್ನ ಗುರು ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ನನ್ನ ವಶ. ಗುರು ಸಾಮ್ರಾಜ್ಯ ಸದಾ ನನ್ನ ಸೊತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿಯೇ ಇರಬೇಕು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಈ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿಪಡಿಸುವ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಚಾತ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಚಾತ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ, ಇದು ಕುರುಕ್ಷೇತ್ರ. ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ಎಲ್ಲ ಚಿಂತೆ ಮರೆತಿದೆ. ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ಅತಿ ಮಧುರ ನಿನ್ನ ಗಾನ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ ಅಕ್ಷೋಹಿಣಿ ಸೈನ್ಯದಳ, ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ,
ರಾಣಿ ಪಾಪಹಾರಿಣಿ कर्मभूमि भारतवो धन्यमानुदे धರಣಿ ಧನ್ಯಮಾನುದೆ ರಾಣಿ ಧನ್ಯಮಾನುದೆ ರಾಣಿ ಧನ್ಯಮಾನುದೆ ಭಯವಿದೇಕೆ ಶಾಂತೆ ಕಾತೆ ಪ್ರೇಮ ಪೂರಿತೆ ಕಾತೆ ಪ್ರೇಮ ಪೂರಿತೆ ಕಾತೆ ಪ್ರೇಮ ಪೂರಿತೆ ಕಾತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮಾಕ್ರಮಣದಿಂದ ಧರ್ಮವು ರೂಪುಗಿಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಆಹಾ, ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆಹಾ, ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವಿಲ್ಲ ಪ್ರಿಯತನೆ. ಆರ್ಯಾವರ್ತಕೀಗ ಇಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಿ
ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ವಿಫಲವಾಗುವುದಿಲ್ಲ, ಸಫಲಗೊಳ್ಳುವುದು. ಒಮ್ಮೆ ಪ್ರಯತ್ನಿಸಿ ಪರಮಾತ್ಮ. ಆವುದಿ ಮಹಾಬಂಧನ ಜೀವನ, ಆವುದಿ ಮಹಾಬಂಧನ ಜೀವನ, ನಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ. ಪ್ರೇಮವೇ ಲೋಕದ ಅಮೂಲ್ಯ ಧನ, ಪ್ರೇಮವೇ ಲೋಕದ ಅಮೂಲ್ಯ ಧನ, ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ. ಪ್ರಿಯ ಬಂಧನ, ಪ್ರೇಮವೇ ಲೋಕದ ಅಮೂಲ್ಯ ಧನ.